ದಯವಿಟ್ಟು ನನಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಹಿಡಿದಿರೋ ಕೆಲಸನ ಪೂರ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಮೇಲೆ ನಂಬಿಕೆ ಇಡಿ ದಯವಿಟ್ಟು. ಇಲ್ಲ, ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಕಣ್ಣಾರೆ ಕಣ್ಣು ಮೇಲೂ ನಾವಿಬ್ರು ನಿನ್ನ ನಂಬೇಕಾ? ಆಯ್ತು, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಆ ತಾತನ ಕೇಳಿ. ತಾತ ಯಾರು ಕಾಣ್ತಿಲ್ಲ? ಅರೆ, ಇಲ್ಲೇ ಇದ್ರು ಇಷ್ಟೊತ್ತು. ನಾವು ಬಂದಾಗ್ಲಿಂದ ಈ ಮಕ್ಳನ್ ಬಿಟ್ರೆ ಜೀವಂತವಾಗಿರೋ ನಿನ್ನನ್ ಮಾತ್ರ ನೋಡ್ತಾ ಇರೋದು. ಇಲ್ಲಿ ಯಾವ ತಾತಾನೂ ಇಲ್ಲ, ಗೋತಾನೂ ಇಲ್ಲ. ಎಷ್ಟು ಸುಳ್ಳು ಹೇಳ್ತಿದ್ಯಾ ನೋಡು ನಮ್ ಕಣ್ ಮುಂದೆನೆ. ಈ ಮಕ್ಳು ಹುಷಾರಾಗ್ಲಿ, ಆಮೇಲೆ ಇವಳನ್ನ ವಿಚಾರಿಸ್ಕೋತೀನಿ. ಎತ್ಕೋ. ನನಗೆ ಒಂದು ಅವಕಾಶ ಕೊಡಿ, 5 ನಿಮಿಷ ಕೊಡಿ ಸಾಕು. ನಾನು ನಂಬಿರೋ ದೇವಿ ಇವರಿಬ್ರನ್ನು ಖಂಡಿತ ಗುಣಪಡಿಸ್ತಾಳೆ. ನಿಮ್ಮ ಮಗಳ ಜೊತೆ ವೀಣಾ ಕೂಡ ಸರಿ ಆಗ್ಬಿಡ್ತಾಳೆ. ನಿಮ್ ಕಾಳು ಹಿಡಿದು ಕೇಳ್ಕೊಂತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಗ್ಲೂ ಸರಿ ಹೋಗಿಲ್ಲ ಅಂದ್ರೆ ನೀವು ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಸಿದ್ಧವಾಗಿದ್ದೀನಿ. ದೇವಿಕಾ ಅಮ್ಮ, ನೀವು ಅವರು ಒಂಚೂರು ಹೇಳಿ. ಇದು ಅಮ್ಮನವ್ರ ಕುಂಕುಮ. ಇದು ಒಂದ್ಸತಿ ನಿನ್ ಕಾಲಿಗೆ ಇಟ್ರೆ ಎಲ್ಲ ನೋವುಗಳು ಮಾಯ ಆಗೋಗತ್ತೆ. ಅವಳು ಹೇಳೋದ್ರಲ್ಲೂ ಸತ್ಯ ಇದೆ ಅನ್ಸುತ್ತೆ. ಇಷ್ಟೇ ಕಾದಿದ್ದೀವಿ, ಇನ್ನು 5 ನಿಮಿಷ ಅವಳಿಗೆ ಅವಕಾಶ ಕೊಟ್ಟು ನೋಡೋಣ. ನಮ್ ಸೌಗಂಧಿ ಕಾಲ್ ಮುರ್ಕೊಂಡಾಗ ಇವಳೇ ಅಲ್ವಾ ಸರಿ ಮಾಡಿದ್ದು. ಇದು ಒಂದು ಅವಕಾಶ ಕೊಟ್ಟು ನೋಡೋಣ. ಪಾಪ ಇಷ್ಟೊಂದು ಬೇಡ್ಕೋತಿದ್ದಾಳೆ. ನಾವು ದೇವಸ್ಥಾನದಲ್ಲಿ ನಿಂತಿದ್ದೀವಿ, ನಮ್ಮ ಮಕ್ಳಿಗಂತೂ ಖಂಡಿತ ಅಪಾಯ ಆಗಲ್ಲ. ನಾವ್ ಈ ಮಕ್ಕಳನ್ನ ಹೊತ್ಕೊಂಡು ಕಾಡಿಂದ ಆಚೆ ಹೋಗಿ ಆಸ್ಪತ್ರೆಗೆ ಹೋಗಕ್ಕೆ ಕಡೆ ಪಕ್ಷ 2 ರಿಂದ 3 ಗಂಟೆ ಆದ್ರೂ ಬೇಕು. ಅದ್ರ ಬದಲಾಗಿ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಹಿರಣ್ಮೈಗೆ ಒಂದು ಅವಕಾಶ ಕೊಡೋಣ. ನಾವು ಆ ಮಹಾತಾಯಿನ ನಂಬಿ ಬೇಡ್ಕೊಳ್ಳೋಣ. ಆಯ್ತು, ಇಷ್ಟೆಲ್ಲ ನೀವು ಬೇಡ್ಕೋತಿದ್ದೀರ ಅಂದಮೇಲೆ ನೋಡೋಣ. ಏ ಹಿರಣ್ಮಯಿ, 5 ನಿಮಿಷ ಅಷ್ಟೇ ಕಾಲಾವಕಾಶ. ಏನ್ ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ನನ್ನ ಮಗಳು ಮತ್ತೆ ವೀಣಾ ಎದ್ದೇಳಬೇಕು. ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ನೀನ್ ಮಾಡೋ ಕ್ರಿಯೆಯಿಂದ ಈ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಮನುಷ್ಯನಾಗಿರಲ್ಲ. ಏನೂ ಆಗಲ್ಲ, ನನ್ನ ಗೆಳತಿಯರಿಗೆ ಏನೂ ಆಗಲ್ಲ. ಹಾಗೇನಾದ್ರು ಆದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ.
ಸೌಗಂಧಿ 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 ಎದ್ದೇಳು ಸೌಗಂಧಿ ಸೌಗಂಧಿ ಎದ್ದೇಳು ಎದ್ದೇಳು ಸೌಗಂಧಿ ಸೌಗಂಧಿ ಎದ್ದೇಳು ಎದ್ದೇಳು ಸೌಗಂಧಿ ಸೌಗಂಧಿ ಎದ್ದೇಳು. ವೀಣಾ ಎದ್ದೇಳು ವೀಣಾ. ಒಂದೇ ನಿಮಿಷ ಬರ್ತೀನಿ. ಮಹಾತಾಯಿ, ತಾತ ಹೇಳ್ದಾಗೆ ಎಲ್ಲ ಮಾಡಿದ್ದೀನಮ್ಮ. ಶಾಂತವಾಗಿ ನನ್ನ ಗೆಳತಿಯನ್ನ ಉಳಿಸ್ಕೊಡು. ನಿನ್ಗಿರೋ ಒಳ್ಳೆ ಮನಸ್ಸಿಂದಾಗಿ ನಿನ್ನನ್ನು ದ್ವೇಷ ಮಾಡೋ ಸೌಗಂಧಿಕನ ಕ್ಷಮಿಸಿದ್ದೀನಿ. ಈ ಗಂಗಾಜಲನ ತಗೊಂಡು ಹೋಗಿ ನಿನ್ನ ಸ್ನೇಹಿತರಿಗೆ ಪ್ರೋಕ್ಷಣೆ ಮಾಡು. ನಿನ್ನ ಸ್ನೇಹಿತರು ಎಚ್ಚರ ಆಗ್ತಾರೆ. ಅಮ್ಮ ತಾಯಿ ಕಾಪಾಡ್ಬಿಟ್ಟೆಮ್ಮ, ನನ್ನ ಗೆಳತಿಯರನ್ನ ಕಾಪಾಡ್ಬಿಟ್ಟೆ. ನಿನ್ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲಮ್ಮ.
ಆಶೀರ್ವಾದ ತಾಯಿ. ಎದೇಳಿ ಇಬ್ರು. ನಮ್ಮ ಸೌಗಂಧಿ ಸರಿ ಹೋಗ್ಬಿಟ್ಲು ಕಣ್ರಿ. ಎಲ್ಲಿದ್ದೀನಿ? ಏನ್ ನಡೀತಿದೆ ಇಲ್ಲಿ? ಸೌಗಂಧಿ ವೀಣಾ ಇಬ್ರು ಸರಿ ಹೋಗ್ಬಿಟ್ರಾ? ರೇಖಾ, ಅವಳಿಗೆ ಏನು ಗೊತ್ತಾಗ್ತಿಲ್ಲ ಅಂದಮೇಲೆ ಅವಳಿಗೆ ಹುಚ್ಚು ಬಿಟ್ಟಿದೆ. ಹಿರಣ್ಮಯಿ, ನೀನ್ ನಿಜವಾಗ್ಲೂ ದೇವ್ರ ಮಗು ಅಮ್ಮ. ನಮ್ ಸೌಗಂಧಿ ಸರಿ ಹೋಗ್ಬಿಟ್ಲು, ಅವಳಿಗೆ ಹುಚ್ಚು ಬಿಟ್ಬಿಡ್ತು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ನೀನೇ ನಮಗ್ ದೇವ್ರಾಗ್ಬಿಟ್ಟೆ. ಅಮ್ಮ, ಅವಳನ್ನ ಯಾಕಷ್ಟು ಹೋಗ್ಲಿತ್ತಿದ್ಯಾ? ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಯಾಕೆ ಬಂದೆ? ನಿನ್ಗೆ ಹುಚ್ಚು ಹಿಡ್ದಿತ್ತು. ನಿನ್ನ ಗುಣಪಡಿಸಕ್ಕೆ ಅಂತ ಅವಳಿನ ಕರ್ಕೊಂಡು ಬಂದಿರೋದು. ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ಅವಳು? ಏನು ನನಗೆ ಹುಚ್ಚು ಹಿಡ್ದಿತ್ತ? ಇವಳು ನನ್ನ ಹುಚ್ಚನ್ನ ಸರಿ ಮಾಡಲ್ಲ. ಸಾಧ್ಯನೇ ಇಲ್ಲ. ಇವಳು ಹುಚ್ಚಿ, ನಾನಲ್ಲ. ನಡೀರಿ ಮನೆಗೆ ಹೋಗೋಣ. ಸೌಗಂಧಿ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಎಂತ ಆಪತ್ತಲ್ಲಿದ್ದ ಕಲ್ಪನೆ ಆದ್ರೂ ಇದ್ಯಾ ನಿನಗೆ? ಹಿರಣ್ಮಯಿ ನಿನ್ನ ಎಷ್ಟು ಕಷ್ಟದಲ್ಲಿ ಕಾಪಾಡಿದಾಳೆ ಅಂತ ಗೊತ್ತಾ ನಿನಗೆ? ಅವಳು ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಪ್ರತಿ ಸಲ ನಿನ್ನ ರಕ್ಷಿಸ್ತಾಳೆ. ಅವಳು ನಿನ್ನ ಕಾಪಾಡದೆ ಇದ್ದಿದ್ರೆ ನೀನಿನ್ನೂ ಹುಚ್ಚಿಯಾಗಿ ಅಲ್ದಾಡ್ಕೊಂಡಿರ್ತಿದ್ದೆ. ಇಷ್ಟೆಲ್ಲ ಉಪಕಾರ ಮಾಡಿರೋ ಅವಳಿಗೆ ನೀನ್ ಧನ್ಯವಾದ ಹೇಳ್ಬೇಕು. ಅದನ್ ಬಿಟ್ಟು ಇನ್ನೂ ಅವಳಿಗೆ ಅವಮಾನ ಮಾಡ್ತೀಯಲ್ಲ. ಮೊದ್ಲು ಹೋಗಿ ಅವಳನ್ನ ಕ್ಷಮೆ ಕೇಳು, ಆಮೇಲೆ ನಾವ್ ನಿನ್ನ ಮನೆಗೆ ಕರ್ಕೊಂಡು ಹೋಗೋದು. ಅಮ್ಮ ಜಗನ್ಮಾತೆ, ನೀನು ನನ್ನ ಕಾಪಾಡಿದ್ಕೆ ತುಂಬಾ ಧನ್ಯವಾದಗಳು. ಈಗಾದ್ರೂ ಸಂತೋಷ ಆಯ್ತಾ ನಿಮಗೆ? ಇವಳ ಮುಂದೆ ನಿಂತ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ನಾನು ಹೋಗ್ತೀನಿ. ಸೌಗಂಧಿ, ಸೌಗಂಧಿ, ಹಿರಣ್ಮಯಿ, ತಪ್ಪು ತಿಳ್ಕೊಬೇಡಮ್ಮ. ನನ್ನ ಮಗಳು ನಿನ್ನ ನೋಡಿ ಯಾಕೆ ಉರಿದು ಬೀಳ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಅವಳ ಪರವಾಗಿ ನಾನಿನ್ನ ಕ್ಷಮೆ ಕೇಳ್ತೀನಿ. ಅಯ್ಯೋ, ನೀವು ನನಗೆ ಅಮ್ಮನ ಸಮಾನ. ನೀವು ನನಗೆ ಆಶೀರ್ವಾದ ಮಾಡೋದ್ ಬಿಟ್ಟು ಕ್ಷಮೆ ಗಿಮೆ ಎಲ್ಲ ಕೇಳಬಾರ್ದು. ನನಗೆ ಸೌಗಂಧಿ ಹುಚ್ಚು ಬಿಟ್ಟೋಯ್ತಲ್ಲ, ಅಷ್ಟೇ ಸಂತೋಷ. ಬನ್ನಿ ಮನೆಗೆ ಹೋಗೋಣ. ನಡಿ. ಹಿರಣ್ಮಯ್, ಹಿರಣ್ಮಯ್, ಹಿರಣ್ಮಯ್ ಇನ್ನೂ ಬಂದಿಲ್ವಾ ಅಜ್ಜಿ? ಇಷ್ಟೊತ್ತಿಗಾಗಲೇ ಅವಳು ಬಂದಿರ್ಬೇಕಿತ್ತಲ್ವಾ? ಬರ್ತಾಳೆ ಬಿಡು ರಶ್ಮಿ. ನೀನು ಅವಳ ಬಗ್ಗೆ ತೋರ್ತಿರೋ ಕಾಳಜಿ ನೋಡಿದ್ರೆ ಖುಷಿಯಾಗುತ್ತೆ ಕಣೆ. ಬಾ
ನನ್ನ ಜೊತೆನೂ ಸ್ವಲ್ಪ ಮಾತಾಡಿವಂತೆ. ಇಲ್ಲಿ ಕೂತ್ಕೋಪ. ಏನಜ್ಜಿ, ಹಿರಣ್ಮೈಗೆ ಹೇಳೋ ಹಾಗೆ ನನಗೂ ಕತೆ ಹೇಳ್ತೀರಾ? ನಿಂದೇ ಒಂದು ಕಥೆ ಆಗಿದೆ, ಇನ್ನು ನಿನಗೆ ಬೇರೆ ಕಥೆ ಹೇಳ್ಬೇಕಾ? ಅಂದ್ರೆ ನೀನು ಬಂಗಾರಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಇನ್ನು ಮುಂದೆ ನೋಡೋರ್ ಕಣ್ಣಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ. ಅದ್ರ ಹೊರತಾಗಿ ನಮ್ಮಿಬ್ಬರ ಮಧ್ಯೆ ಬೇರೆ ಯಾವ ಸಂಬಂಧನೂ ಇರಲ್ಲ. ಯಾಕೆ ತಾಯಿ, ಈ ವಯಸ್ಸಿನಲ್ಲೇ ನಿನಗಿಂಥ ವೈರಾಗ್ಯ? ಎಲ್ಲ ಗೊತ್ತಾಗೋಯ್ತಾ ನಿಮಗೂ? ಈ ಮನೇಲಿ ಬಾಳಿ ಬದುಕೋಗಿ ಬಂದಿರೋಳು ನೀನು. ಮನೆ ಹೆಣ್ಮಕ್ಳು ನೊಂದ್ಕೊಂಡ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ತಾಯಿ. ನಮ್ಮನೆ ಲಕ್ಷ್ಮಿ ನೀನೀಗ. ಬಂಗಾರಿ ಏನಾದರೂ ಕೋಪದಲ್ಲಂದ್ರೆ ಅದನ್ನು ಮನಸ್ಸಿಗೆ ಹಚ್ಕೋಬೇಡ ತಾಯಿ. ಈ ಕುಟುಂಬ ಅಂದ್ರೆ ಬರೀ ಹಿರಣ್ಮಯಿ ಮಾತ್ರ ಅಲ್ಲ, ಎಲ್ರನ್ನೂ ಪ್ರೀತಿಯಿಂದ ನೋಡ್ಕೋಬೇಕು. ಆಗ ಸಂಸಾರ ಚಂದ. ನಮ್ಮ ವಂಶನ ಮುಂದೆ ನೀನೇ ಕಾಪಾಡ್ಬೇಕಮ್ಮ. ನಿಮ್ಮ ಆಸೆ ಕೊರತೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅಜ್ಜಿ. ನೀವೇನು ಯೋಚನೆ ಮಾಡಬೇಡಿ. ಬಂಗಾರಿ ಅವನು ಒಳ್ಳೆ ಮನ್ಸಮ್ಮ. ಏನು ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಿಡ್ತಾನೆ. ಅವನಲ್ಲಿ ಯಾವ ದುರುದ್ದೇಶನೂ ಇರಲ್ಲಮ್ಮ. ಅಷ್ಟಕ್ಕೆ ನೀನು ಹೆಸರಿಗೆ ಮಾತ್ರ ಗಂಡ ಹೆಂಡತಿ, ಸಂಸಾರಕ್ಕಲ್ಲ ಅಂದ್ರೆ ಹೇಗಮ್ಮ? ನನಗಾದ್ರೂ ಇನ್ನೆಷ್ಟು ವಯಸ್ಸಿದೆ ಹೇಳು? ಬಂಗಾರಿ ಜೊತೆಗೆ ನಮ್ಮ ಹಿರಣ್ಮೈನು ನಿನ್ ಮಡಲಿಗೆ ಹಾಕ್ತಿದ್ದೀನಿ ತಾಯಿ. ಇಬ್ಬರನ್ನು ಕಾಪಾಡಬೇಕಾದ್ದು ನಿನ್ನ ಕರ್ತವ್ಯಮ್ಮ. ಅವರನ್ನ ದ್ವೇಷ ಮಾಡಬೇಡ ತಾಯಿ, ಅವರನ್ನ ದ್ವೇಷ ಮಾಡಬೇಡ. ಅಯ್ಯೋ ಅಜ್ಜಿ, ನೀವು ನನಗಿಂತ ವಯಸ್ಸಲ್ಲಿ ಹಿರಿಯರು. ನೀವು ಕೈ ಹಿಡಿದು ಬೇಡ್ಕೊಳ್ಳೋದಾ? ಇಲ್ಲ ಅಜ್ಜಿ, ಹಿರಿಯರು ದೇವ್ರ ಸಮಾನ. ನೀವು ಯಾವತ್ತಿದ್ರೂ ಈ ಕೈಯಲ್ಲಿ ಆಶೀರ್ವಾದ ಮಾಡಬೇಕು. ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ. ನಾನು ಬಂಗಾರಿ ಅವ್ರಿಗೆ ಯಾವತ್ತೂ ದ್ವೇಷಿಸಲ್ಲ. ನನಗೆ ಅವರಲ್ಲಿ ಇಷ್ಟವಾಗಿದ್ದೆ ಅವರ ಮುಗ್ಧ ಮನಸ್ಸು. ಅವರಿನ್ನು ಮುಂದೆ ಕೋಪದಲ್ಲಾಗಲಿ ಬೇಸರದಲ್ಲಾಗಲಿ ನನಗೆ ಎಷ್ಟೇ ಬೈದರೂ ನನ್ನ ಮನಸ್ಸಿಗೆ ಹಾಕೊಳ್ಳಲ್ಲ ಅಜ್ಜಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇಷ್ಟು ಸಾಕು ತಾಯಿ ಈ ಜೀವಕ್ಕೆ. ಇನ್ನೇನು ಚಿಂತೆ ಇಲ್ಲ. ಎಲ್ರನ್ನು ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಪೂರ್ಣ ನಂಬಿಕೆ ಇದೆ. ಅವನು ಆದಷ್ಟು ಬೇಗ ಮನಸ್ಸು ಬದಲಾಯಿಸ್ಕೊಂಡು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ಹೊಟ್ಟೆ ತುಂಬಾ ಹಸಿತೈತೆ, ತಿನ್ನೋದಿಕ್ಕೆ ಏನಾರ ಕೊಡು. ಗಂಧ, ನಿನ್ಗೋಸ್ಕರ ವಿಶೇಷವಾಗಿ ಅಡುಗೆ ಮಾಡಿದ್ದೀನಿ. ಅಂದಹಾಗೆ ನೀನು ಶಾಲೆಯಿಂದ ಯಾಕೆ ತಡವಾಗಿ ಬಂದೆ? ಅಯ್ಯಯ್ಯೋ, ರಶ್ಮಿ ಅಮ್ಮ ಏನು ಹೇಳೋದು ಇವಾಗ? ನಿಜ ಹೇಳಬೇಕು ಅಂದರೆ ಎಷ್ಟು ದೊಡ್ಡ ಕತೆ ಹೇಳಬೇಕು. ನಾವು ಅನುಭವಿಸಿದ ಕಷ್ಟ ಎಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ನಂಬೋದೇ ಇಲ್ಲ. ಏನು ಮಾಡೋದು?